ಮಾಡಿಸಿದ್ದೀವಿ, ಮನೆ ಕಟ್ಸ್ತಾ ಇದ್ದೀನಿ. ಇವಾಗ ಖಾತೆ ಸೃಷ್ಟಿ ಮಾಡಿ ನಾನು ಮನೆ ನಿಲ್ಸವ್ರೆ ಬಂದು. ಮನೆ ನಿಲ್ಸೋರು ಯಾರು? ಯಾರು ಮುನಿಯಪ್ಪನ ತಂದು ನನ್ನ ಮೇಲೆ ಹಾಕವ್ರೆ. ಅದರಲ್ಲಿ ಆಯಪ್ಪನ ಖಾತೆ ಆಗ್ಯದೆ ಅಂದ್ಬಿಟ್ಟು ಖಾತೆ ಅವ್ರದ್ದು ಹಳೆ ಮನೆ ಐತೆ ಊರಲ್ಲಿ, ಆ ಖಾತೆಗೆ ತಗೊಂಡೋಗಿ ಈ ಖಾತೆನ ತಿದ್ದುಬಿಟ್ಟು ನಮ್ಮನೆ ತಗೊಂಡ್ಬಂದು ಅಲ್ಲಿ ಕೂತರಿಸ್ಬಿಟ್ಟು ಅದನ್ನ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತರನಿಗೆ ರೆಕಮೆಂಡ್ ಎಲ್ಲ ಕೊಟ್ಬಿಟ್ಟು ನಾನು ಮನೆ ನಿಲ್ಸವ್ರೆ. ಇವಾಗ 3 ತಿಂಗಳಿಂದ ಮನೆ ನಿಲ್ಸವ್ರೆ. ಇವಾಗ ಮನೆ ಕಟ್ಟಕ್ಕೆ ಆತ ಇಲ್ಲ, ನಾನು ಕೇಸ್ ನಡೀತಾ ಐತೆ. ಇಷ್ಟೊಂದು ನಿಮಿಷ ನಮ್ಗೆ ಕೊಟ್ಟವ್ರೆ. ಆದರೂ ಒಂದೇ ಜಾಗ, ಅದು ಇಬ್ಬರದು ಒಂದೇ ಜಾಗ ಅಂತ ಹೇಳ್ತಾರೆ. ಇಬ್ಬರಿಗೂ ಖಾತೆ ಹೆಂಗೆ ಮಾಡಿದ್ರು ಪಂಚಾಯತಿಯವರು? ಫಸ್ಟ್ ನಿಮ್ಮ ಖಾತೆ ಆಯ್ತಾ ಅವ್ರ ಖಾತೆ ಆಗಿತ್ತಾ? ಅವ್ರ ಖಾತೆ ಇವಾಗ ಅವ್ರ ಖಾತೆ ಫಸ್ಟ್ ಆದಂಗೆ ತಿದ್ದಿರೋದು. ಹಿಂದ್ಲು ಡೇಟ್ ಹಾಕ್ಬಿಟ್ಟು ಊರಲ್ಲೇ ಇಲ್ಲ, ಪೊಸಿಷನ್ ಇಲ್ಲ, ಏನೂ ಇಲ್ಲ ಅಲ್ಲಿ. ನೀವು ಬಂದು ಪಿಡಿ ಒಂದು ಕಡೆ ಪಿಡಿ ನಿಮ್ಗೆ ಏನು ಹೇಳಿದ್ರು? ಏನು ಇಲ್ಲ. ಅವ್ರನ್ನ ಏನು ನೀನು ಕೋರ್ಟ್ಗೆ ಹೋಗು ಅಂತಾರೆ. ಕೋರ್ಟಾಗ ಹೋಗಿ ಏನು ಮಾಡ್ಬೇಕು? ನಾನು ತಿರ್ಗಬೇಕು ಒಂದು 10 ವರ್ಷ ಗಂಟ ನಾನು ಮನೆ ನಿಲ್ಲಿಸ್ಬೇಕಲ್ಲಿ. ಇದು ನಿಮಿಷ ನಮ್ಕ. ನಾವು ಕೂಲಿ ನಾಲಿ ಮಾಡಿ ಫೈನಾನ್ಸ್ ಲೋನ್ಗಳು ತಕೊಂಡು ಮನೆ ಕಟ್ಟಕ್ಕೆ ಒಂದು ಆಸೆ ಇಟ್ಕೊಂಡು ಕಟ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ಇಷ್ಟೊಂದು ತೊಂದರೆ ಅವ್ರು ಮಾಡೋರೆ. ಅದು ಖಾತೆನೂ ತಿದ್ದವ್ರೆ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯಕ್ಕೆ ಅವ್ರ ಗಮನಕ್ಕೆ ತಂದಿರಾ? ಗ್ರಾಮ ಪಂಚಾಯತಿ ಸದಸ್ಯರೇ ನ್ಯಾಯವಾಗಿಲ್ಲ ಇದ್ದಿದ್ರೆ ನಮ್ಗೆ ಅವ್ರು ಆಡ್ದಂಗೆ ನಾವು ಆಡಬೇಕು. ನಾವು ಆಡಲ್ಲ ಆ ಥರ. ಅವ್ರು ಆಡ್ದಂಗೆ ಆಡಕ್ಕೆ ನಮ್ಗೆ ರೆಡಿ ಇಲ್ಲ ನಾವು. ಯಾಕಂದ್ರೆ ಅವ್ರು ಕುಣ್ದಂಗೆಲ್ಲ ನಾವು ಕುಣಿಯಕ್ಕೆ ರೆಡಿಗಿರಲ್ಲ. ನಾವು ರೈತರ ಮಕ್ಕಳು, ನಾವು ದುಡಿಬೇಕು, ನಾವು ತಿನ್ಬೇಕು. ಸದಸ್ಯರು ಯಾರು? ಇವರು ಹೆಸರು ಮಹೇಶ್ ಬಾಬು. ಇವಾಗ ನೀವು ಸದಸ್ಯ ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ಅದೇ ವ್ಯಕ್ತಿ ನಿಮ್ಮ ಮನೆ ತಗ ಜನಪ್ರತಿನಿಧಿ ಆಗಿ ಎಲೆಕ್ಷನ್ ನಿಂತ್ಕೊಂಡಾಗ ಬಂದು ನೀವು ನೋಡ್ಕೊಳ್ತಾರಲ್ಲ, ಆವಾಗ ನೀವು ಜನಪ್ರತಿನಿಧಿ ನೋಡಿ ನಮ್ಗೆ ಕೆಲಸ ಮಾಡ್ದಂತ ಅಂತ ಆಯ್ಕೆ ಮಾಡ್ಕೊಬೇಕಾಯ್ತಾನೆ. ನೀವು ಯಾಕೆ ಆಯ್ಕೆ ಮಾಡ್ಲಿಲ್ಲ? ನಾವೇನು ಅವ್ರನ್ನ ತಿದ್ದ ಬಿಟ್ಟಿರ್ತೀವೇನಪ್ಪ. ಒಳ್ಳೆ ಮಾತುಗಳೇ ಮಾತಾಡ್ತಾರೆ, ಅಣ್ಣ ತಮ್ಮಂದ್ರ ತರ ಮಾತಾಡ್ತಾರೆ, ಅಕ್ಕ ತಂಗಿ ತರ ಮಾತಾಡ್ತಾರೆ. ನಮ್ಗೆ ಅವ್ರ ಮಿತ್ರರಾಗ್ತಾರೆ. ನಾವೇನ್ ಮಾಡಕ್ಕಾಗ್ತದೆ ಇದರಲ್ಲಿ? ಆಮೇಲೆ ಇನ್ನೊಂದು, ನಾವು ಪೊಸಿಷನ್ ಇದ್ದಿದ್ದ ಜಾಗನ ಇನ್ನೊಬ್ಬ ಮಮತಾ ಅಂದ್ಬಿಟ್ಟು ಖಾತೆ ಮಾಡವ್ರೆ. 14 ವರ್ಷಕ್ಕೆ ಖಾತೆ ಮಾಡವ್ರೆ. ಖಾತೆ ಮಾಡಿ 14 ವರ್ಷಕ್ಕೆ ಗಂಡು ಕಟ್ಬಿಟ್ಟವಳೆ ಆ ಹುಡುಗಿಕ. ಆಮೇಲೆ ಮೊನ್ನೆ ಕೋರ್ಟ್ಗೆ ಹಾಕಿದ್ದೀವಿ ನಾವು. ತಾಲೂಕ್ ಪಂಚಾಯತಿ 14 ವರ್ಷ ಮದುವೆ ಆಗಂದ್ರಲ್ಲ, ಆ ಹುಡುಗಿ ಹೆಸರೇನಮ್ಮ? ಹುಡುಗಿ ಮಮತಾ ಯಾವ ಸಮುದಾಯ ಸೇರ್ತಾರೆ? ಹುಡುಗಿನ ಯಾರು ಮದುವೆ ಮಾಡ್ಕೊಟ್ಟಿತ್ತು? ಅವ್ರದ್ದು ನಮ್ದು ರಿಲೇಷನ್ ಇರ್ಬೋದು, ಸುನುಗಟ್ ಕೊಟ್ಟಿದ್ದೀವಿ. ಆ ಹುಡುಗಿ ಅದು ಮೊಯ್ದ್ನ ಮಗಳು. ನಮ್ಮ ಅಣ್ಣ ತಮ್ಮಂದ್ರಕ್ಕೂ ಮಾಡಿಲ್ಲ, ನಮಗೂ ಮಾಡಿಲ್ಲ. ನಾವು ಪೊಸಿಷನ್ ಇರೋ ಜಾಗನ ಬೇರೆ ಊರಿಗೆ ಕೊಟ್ಟಿರೋ ಹುಡುಗಿಗೆ ಮಾಡ್ಯವ್ರೆ ಖಾತೆನ. ಈ 14 ವರ್ಷಕ್ಕೆ ಗಂಡು ಬಂದಿದ್ನ ಆ ಹುಡುಗಿಕ. 14 ವರ್ಷಕ್ಕೆ ಮದುವೆ ಮಾಡವ್ರೆ. ತಿರ್ಗಿ ಇವಾಗ ಮೊನ್ನೆ ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟ್ ಲೆಟರ್ ತಂದು ಕೊಟ್ಟಿದ್ದೀನಿ, ಈ ಖಾತೆ ಮಾಡಬೇಡ್ರಿ ಅಂತ. ಇವಾಗ ಅದನ್ನ ಈ ಖಾತೆನೂ ಮಾಡವ್ರೆ. ತಿರ್ಗಾ ಈ ಖಾತೆ ಮಾಡಿದ್ವಿ ಅಂತ ಡಾಕ್ಯುಮೆಂಟ್ ಏನಾಯ್ತೇನಮ್ಮ? ಮಾಡಿದ್ದಾರೆ. ಇವಾಗ ಕೊಡು ಅಂತ ಹೇಳಿದ್ದೀನಿ. PDO ಇಲ್ಲಂತೆ. PDO ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳವ್ರೆ. ಅಲ್ಲ, ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಖಾತೆ ಮಾಡಿದ್ರೆ? ನಾನು ಕೇಳ್ದೆ. ಇವಾಗ ಈ ಖಾತೆ ಯಾರು ಮಾಡ್ತಾರ ಅವ್ರನ್ನ ಕೇಳ್ದೆ. ಈ ಖಾತೆ ಆಗೇದೇನಪ್ಪ ಅದು? ನಾನು ಲೆಟರ್ ತಂದು ಕೊಟ್ಟಿದ್ದೀನಿ ಸೆಕ್ರೆಟರಿ ಕೈಕ ಅಂತ ಹೇಳ್ದೆ. ಈ ಖಾತೆ ಆಗ್ಯದಮ್ಮ, ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಅವ್ರು ಹೇಳಿದ್ರು. ಈ ಖಾತೆ ಆಗೈತೆ ಅಂತ ಹೇಳಿದ್ರ ನಿಮ್ಮ ಕೈ ಆಫೀಸ್ ಗ್ರಾಮ ಪಂಚಾಯತಿಯಲ್ಲಿ? ಮರಿಯಪ್ಪ ಅಂತ ಹೇಳಿದ್ರ? ಈಗ ಅವ್ರೇನೋ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇದಾರಾ? ಜಾಗ ಖಾಲಿ ಮಾಡಿ ನಮ್ದು ಅಂತ ಅವ್ರನ್ನೇ ಇವಾಗ ಪೊಸಿಷನ್ ಕಿಳ್ಸವ್ರೆ. ನಾವಿದ್ದಿದ್ ಪೊಸಿಷನ್ ಅವ್ರು ನಿಲ್ಸ್ಬಿಟ್ಟವ್ರೆ. ನಾವು ಹೋಗಿ ಕೇಳಿದ್ರೆ ನಿಂದೇನದು ಎತ್ಕೊಂಬ ಅಂತಾರೆ ಅವರು. ಇದು ಕೆಲಸ. ನಮ್ಮ ಪೊಸಿಷನ್ ನಮ್ಮ ಅಣ್ಣ ತಮ್ಮಂದ್ರಿಗೂ ಇಲ್ಲ, ನಮ್ಗೆಲ್ಲ ಒಪ್ಪಿಗೆ ಮಾಡಿ ನಮ್ಗೆ ಮಾಡ್ಬೇಕಾಯ್ತು. ಇಲ್ಲ ಹಂಗೆ ಬಿದ್ದಿರ್ಲಿ, ಗೌರ್ಮೆಂಟ್ ಜಾಗನೇ ಆಗಿರ್ಬೋದು, ನಮ್ಗೆ ಯತ್ನ ಇರಲ್ಲ, ನಾವು ಮಾಡಿಸ್ಕೊಂಡಿರಲ್ಲ. ಎಷ್ಟು ವರ್ಷನಾಗ್ಲಿ ಹಂಗೆ ಇರ್ತದೆ. ಬೇರೆಯವ್ರಿಗೆ ಯಾಕೆ ಮಾಡಬೇಕು? ಈ ಊರಿ ಹುಡುಗಿ ಅಲ್ಲ, ಈ ಹುಡುಗಿ ಸೊಸೆ ಅಲ್ಲ, ಇಲ್ಲ ನಮ್ಮ ಮೊಮ್ಮಗಳಲ್ಲ, ಇನ್ನೊಬ್ರಲ್ಲ. ಯಾಕೆ ಮಾಡಬೇಕು ಬೇರೆಯವ್ರಿಗ? ನಮ್ಗೆ ಹೇಳಿಕೆ ಇಲ್ದಿರ ನೀವು? ಅದು ನಾವು ಕೇಳೋದು ನ್ಯಾಯ ಅಲ್ಲ. ಅದು ಈಗ ಈ ಖಾತೆ ಮಾಡ್ಬೇಕಂದ್ರೆ ಅಧಿಕಾರಿಗಳು ಮಾಜರು ಮಾಡ್ಬೇಕು, ಸ್ಥಳ ಮಾಜರು ಮಾಡಕ್ಕೂ ನಮ್ಗೇನು ನಮ್ಗೆ ಕರ್ಸಿಲ್ಲ. ಪಕ್ಕದಲ್ಲೇ ನಮ್ಮ ಮನೆ ನಿಲ್ಸವ್ರೆ. ಅಲ್ಲೇ ಮನೆ ಐತೆ. ಅದನ್ನು ಬಂದು ನಮ್ನೇನು ಕೇಳಿಲ್ಲ ಈ ಖಾತೆ ಮಾಡ್ಬೇಕಾದ್ರು ಅವರು. ನಾನು ತಕರಾರು ಅರ್ಜಿ ತಂದು ಕೋರ್ಟ್ ಕೇಸ್ ಐತೆ ಅಂತ ತಂದು ಕೊಟ್ಟಿದ್ರು ಮಾಡವ್ರ. ಆಮೇಲೆ ಖಾತೆ ಇದೆಷ್ಟು ಮಾತ್ರ ಸರಿ ನ್ಯಾಯ? ಪಂಚಾಯತಿಯವರು ಇವ್ರು ದುಡ್ಡೇ ತಕೊಂಡ್ ತಿಂತಾರ, ಹಂಗೆ ಮಾಡ್ತಾರ. ಆದ್ರೂ ನಮ್ಗೆ ಅನ್ಯಾಯ ಮಾಡ್ತಾವ್ರೆ. ನಾವು ಹಳ್ಳಿಗಳಾಗ ಹೆಂಗೆ ನಾವು ಜೀವನ ಮಾಡೋದು? ಎಷ್ಟಂತ ಹೋರಾಟ ಮಾಡಕತ್ತದ ನಾವು? ಯಾರನ್ನ ಕೇಳೋದು?